ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ರಿಲೀಸ್ಗೆ ದಿನಗಣನೆಯನ್ನ ಎಣಿಸ್ತಾ ಇದೆ. ಹೀಗಿರ್ಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ಈ ಸಿನಿಮಾದ ಭರ್ಜರಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಯಾವಾಗ ಟಿಕೆಟ್ ಬುಕಿಂಗ್ ಓಪನ್ ಆಯಿತೋ ಆ ಬಳಿಕ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾ ರಿಲೀಸ್ ಆಗುವಂತಹ ಚಿತ್ರಮಂದಿರಗಳಲ್ಲಿ ಕಟ್ಔಟ್, ಫ್ಲೆಕ್ಸ್, ಬಂಟಿಂಗ್ಸ್ ಹಾಕಿ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಚಿತ್ರಮಂದಿರಗಳು ಕೂಡ ಭರ್ಜರಿಯಾದಂತಹ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಹೀಗಿರ್ಬೇಕಾದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಚನ್ನಪಟ್ಟಣ ಹಾಗೆ ನಾಗಮಂಗಲ ಈ ಎರಡು ಕಡೆಗಳಲ್ಲಿ ಈ ಸಿನಿಮಾವನ್ನ ಯಾವ ರೀತಿ ಬರಮಾಡಿಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಚನ್ನಪಟ್ಟಣದ ಲಕ್ಷ್ಮೀ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಯಾವುದೇ ಬುಕಿಂಗ್ ಇಲ್ಲ. ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಿಸಬೇಕಾದ್ರೆ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಸಿನಿಮಾದ ಟಿಕೆಟ್ ಅನ್ನ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. 11ನೇ ತಾರೀಕು ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಅದೇ ರೀತಿ ಚನ್ನಪಟ್ಟಣದ ಲಕ್ಷ್ಮೀ ಚಿತ್ರಮಂದಿರದಲ್ಲೂ ಕೂಡ 11ನೇ ತಾರೀಕಿನಂದೇ ರಿಲೀಸ್ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ವಿಶೇಷ ಪ್ರದರ್ಶನ ಕೂಡ ಇರುತ್ತೆ. ಹಾಗೆ ಬೆಳಗ್ಗಿನ ಜಾವವೇ ಟಿಕೆಟ್ ಅನ್ನ ಇಶ್ಯೂ ಮಾಡ್ತಾರೆ. ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ರಾತ್ರಿ ಕೊಡುವಂತ ಸಾಧ್ಯತೆ ಇದೆ, ಅಥವಾ ಬೆಳಗ್ಗೆ 5 ಗಂಟೆ ಇಲ್ಲ 4 ಗಂಟೆಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಬೆಳಗ್ಗೆ 6 ಗಂಟೆಗೆ ವಿಶೇಷ ಪ್ರದರ್ಶನ. ಇದನ್ನ ಹೊರತುಪಡಿಸಿದ್ರೆ ರೆಗ್ಯುಲರ್ 4 ಶೋ ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30 ಹಾಗೆ ರಾತ್ರಿ 7:30. ಮೊದಲ ದಿನ ಬೆಳಗ್ಗೆ 6 ಗಂಟೆಗೆ ವಿಶೇಷ ಪ್ರದರ್ಶನ. ಈಗಾಗಲೇ ಚಿತ್ರಮಂದಿರದ ಮುಂಭಾಗದಲ್ಲಿ ಫ್ಲೆಕ್ಸ್ ಹಾಕೋದಕ್ಕೆ ಭರ್ಜರಿಯಾದಂಥ ತಯಾರನ್ನ ನಡೆಸಲಾಗ್ತಾ ಇದೆ. ಇದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಎರಡನೇದಾಗಿ ನಾಗಮಂಗಲ. ಇಲ್ಲಿನ ಚಿತ್ರಮಂದಿರದಲ್ಲೂ ಕೂಡ ಭರ್ಜರಿಯಾದಂಥ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಈ ಸಿನಿಮಾವನ್ನ ಬರಮಾಡಿಕೊಳ್ಳೋದಕ್ಕೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರ ಈಗಾಗಲೇ ಸಜ್ಜಾಗಿದೆ. ದರ್ಶನ್ ಅವರ ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ವಾರಕ್ಕೂ ಮೊದಲೇ ಫ್ಲೆಕ್ಸ್ ಅನ್ನ ಹಾಕಿ ಚಿತ್ರಕ್ಕೆ ಶುಭ ಕೋರಿದ್ದಾರೆ. ಅದೇನೇ ಇರಲಿ, ನಾಗಮಂಗಲ ಹಾಗೆ ಚನ್ನಪಟ್ಟಣದಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮುಂದಿನ ಎಪಿಸೋಡ್ನಲ್ಲಿ ರಾಜ್ಯದ ಇನ್ನಿತರ ಕಡೆಗಳಲ್ಲಿ ಯಾವ್ಯಾವ ರೀತಿ ಈ ಸಿನಿಮಾದ ಬರುವಿಕೆಗೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ, ಹಾಗೆ ಈ ಸಿನಿಮಾಗೆ ಅಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಇವೆಲ್ಲವನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.